ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾನು ಇನ್ನೊಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಇಡ್ಲಿ ಹಿಟ್ಟಿದೆ ಫ್ರೆಂಡ್ಸ್, ಇಡ್ಲಿ ಮಾಡೋ ಹಿಟ್ಟಿದೆ. ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೆ. ಅದೇ ಇಡ್ಲಿ ಮಾಡೋ ಬದಲು ಇನ್ನೊಂದು ಥರ ಹೊಸ ಥರ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಯಿತು. ಎಗ್ಗು ಇತ್ತು ಮನೆಯಲ್ಲಿ. ಎಗ್ ಮತ್ತು ಇಡ್ಲಿ ಹಿಟ್ಟು ಸೇರಿಸಿ ನಾನು ಹೊಸ ರೆಸಿಪಿ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಹಿಟ್ಟು ತೊಗೊಂಡಿದ್ದೀನಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಸೋಡಾ ಎಲ್ಲ ಹಾಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಮಾಡ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ನಾನು ಬಟ್ಟಲು ತೊಗೊಂಡಿದ್ದೀನಿ 4. ಆ ಬಟ್ಟಲಿಗೆ ಮತ್ತು ಎಣ್ಣೆ ಹಚ್ಕೊಂಡು 3 ಬಟ್ಟಲು ತೊಗೊಂಡಿದ್ದೀನಿ. 3 ಬಟ್ಟಲು ತೊಗೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಹಿಟ್ಟು ಹಾಕೋಬೇಕು ನೋಡಿ. 1 ಚಮಚ ಹಾಕೋತಾ ಇದ್ದೀನಿ. ಜಾಸ್ತಿನೂ ಅಷ್ಟು ಹಾಕೋಬಾರ್ದು, ಸ್ವಲ್ಪ ಗ್ಯಾಪ್ ಬಿಡಬೇಕು, ಯಾಕಂದರೆ ಉಬ್ಬಿ ಬರುತ್ತೆ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. 3 ಬಟ್ಲಿಗೂ ಹಾಕ್ಕೊಂಡು ಇಟ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಮನೆಯಲ್ಲೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ನಮ್ಮ ಮನೆಯಲ್ಲೂ ತುಂಬ ಚೆನ್ನಾಗಾಗಿದೆ ಅಂತಂದರು. ಮತ್ತು ಈ ಥರ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕೆಳಗಡೆ ನೀರು ಹಾಕಿ ಗರಂ ಮಾಡಲು ಇಟ್ಟಿದೆ. ಅದ್ರ ಮೇಲೆ ಒಂದು ಜಾರಿ ಥರ ಪಾತ್ರೆ ಇಟ್ಕೊಂಡಿದ್ದೀನಿ. ಮತ್ತು ಅದ್ರ ಮೇಲೆ ಬಟ್ಟಲುಗಳು ಇಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇವಾಗ 10 ನಿಮಿಷ ಆಗಿದೆ ಫ್ರೆಂಡ್ಸ್. ನೋಡಿ, 10 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಕುದ್ದಿದೆ. ಒಂದು ಚಾಕು ತೊಗೊಂಡು ನಾನು ಚುಚ್ಕೊಂಡು ತೋರಿಸ್ತಾ ಇದ್ದೀನಿ. ಹಿಟ್ಟು ಹತ್ತಾ ಇಲ್ಲ, ಅಂದರೆ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ನಾನು ತೆಗೆದು ಒಂದು 5 ನಿಮಿಷ ತಣ್ಣಗಾಗಲು ಬಿಡ್ತೀನಿ. ಈ ಕಡೆ ಬನ್ನಿ, ಮತ್ತೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಎಗ್ ತೊಗೊಂಡಿದ್ದೀನಿ, 2 ಎಗ್ ತೊಗೊಂಡಿದ್ದೀನಿ. ಬನ್ನಿ, 2 ಎಗ್ ತೊಗೊಂಡಿದ್ದೀನಲ್ಲ, ಅದರಲ್ಲಿಂದ ಆಮ್ಲೆಟ್ ಹಾಕ್ಕೊಳ್ಳೋಣ. ಬನ್ನಿ, ನಿಮ್ಗೆ ತೋರಿಸ್ತೀನಿ. ಇನ್ನು ಪೂರ ನೋಡಿ, ನಿಮಗೆ ಗೊತ್ತಾಗುತ್ತೆ ಆ ಥರ ಮಾಡಿದ್ದೀನಿ ಅಂತ. ಟ್ರೈ ಮಾಡಿದ್ದೀನಿ, ಆದರೆ ತುಂಬ ಚೆನ್ನಾಗಾಯಿತು. ನಮ್ಮ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲ ತಿಂದರು. ತುಂಬ ಚೆನ್ನಾಗಾಯಿತು ನೋಡಿ. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ, 1 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ನಾನು 2 ಎಗ್ ತೊಗೊಂಡಿದ್ದು, ಯಾಕಂದರೆ ಯಾರೂ ತಿನ್ನಲ್ಲ ನಮ್ಮಲ್ಲಿ. ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೇ ತಿಂತಾರಲ್ಲ, ಅದಕ್ಕೆ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಎಗ್ದು ಪ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಹಿಟ್ಟು, ಅದು ಹಾಕಿ ಚೆನ್ನಾಗಿ 2 ಮಗ್ಗಲು ಬೇಯಿಸ್ಕೋಬೇಕು. ಹೊಸ ಥರ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಕಮೆಂಟ್ಸ್ ಮಾಡಿ ಹೇಳಿ ಯಾವ ಥರ ಮಾಡಿದ್ದೀನಿ ಅಂತ. ಮಕ್ಕಳಿಗಾದರೂ ಈ ಥರ ಇಷ್ಟ ಆಗುತ್ತೆ ಅನ್ಕೋತೀನಿ. ಡೈಲಿ ಒಂದು ವೆರೈಟಿ ಮಾಡಿಕೊಟ್ರೆ ಅವ್ರು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ತಿಂತಾನೆ ನೋಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ದೊಡ್ಡವರು ತಿಂತಾರೆ. ಡೈಲಿ ಒಂದು ವೆರೈಟಿ ಮಾಡಿಕೊಟ್ರೆ ಯಾರು ಬೇಡ ಅಂತಾರೆ, ಎಲ್ಲರೂ ತಿಂತಾರೆ. ಟೇಸ್ಟ್ ಚೆನ್ನಾಗಾದರೆ ತಿಂತಾರೆ ನೋಡಿ. ನಾನು 2 ಮಗ್ಗಲು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇದು ಎಕ್ಸ್ಟ್ರಾ ಇರೋದು ತೆಕ್ಕೊಳ್ಳೋಣ, ಅದನ್ನು ವೇಸ್ಟ್ ಮಾಡೋದಿಲ್ಲ, ತಿಂತಾರೆ. ಹಾಗೆ ಒಂದು ಸೈಡು ಎಕ್ಸ್ಟ್ರಾ ಎಲ್ಲ ಇರುತ್ತಲ್ಲ, ತೆಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ನೋಡಿ ಕೋನು ಈ ಥರ ಒಂಥರ ಚೌಕಾಗಿ ಅದೇ ಹಿಟ್ಟಿನಿಂದ ಹಾಕೋತಾ ಇದ್ದೀನಿ. ಕೋನಲ್ಲಿ ಹಾಕ್ಕೊಂಡಿದ್ದೆ ಹಿಟ್ಟು ಹಾಕ್ಕೊಂಡು, ಮತ್ತು ಈ ಥರ ರೇಗ ಹಾಕಿ ಅದರಲ್ಲಿ ಮತ್ತೆ ತುಂಬ್ತೀನಿ. ಅದು ಎಗ್ ಪ್ಯಾಟರ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದು ಹಾಕ್ತೀನಿ ನೋಡಿ. ಇವಾಗ ಒಂದೊಂದು ಥರ ಹೊಸತು ರೆಸಿಪಿ ಟ್ರೈ ಮಾಡಿದ್ದೀನಿ, ಆದರೆ ತುಂಬ ಚೆನ್ನಾಗಿತ್ತು. ನಾವು ತಿಂದ್ವಿ, ಚೆನ್ನಾಗಿತ್ತು. ನಾನಲ್ಲ, ನಮ್ಮ ಮನೇಲಿ ತಿಂದರು. ಯಾಕಂದರೆ ನಾನು ತಿನ್ನಲ್ಲ, ಅದಕ್ಕೆ ಅವ್ರಿಗೆ ಕೊಟ್ಟಿದ್ದೆ. ತಿಂದರು, ಅವರು ಚೆನ್ನಾಗಿದೆ ಅಂತ ಹೇಳಿದ್ರು ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಸೈಡಲ್ಲೆಲ್ಲ ಬಂದಿದೆಯಲ್ಲ, ಅದೆಲ್ಲ ತೆಕ್ಕೊಂಡು 2 ಮಗ್ಗಲು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ. ಇವಾಗ ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿದ್ದೀನಿ ನೋಡಿ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಾಗಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಎಲ್ಲ ವಿಡಿಯೋ ಮಾಡಿ ಚೆನ್ನಾಗಾಯ್ತಂದರೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೆ ಅಷ್ಟು ಚೆನ್ನಾಗಾಯಿತು, ಅದಕ್ಕೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ಅದು 2 ಮಗ್ಗಲು ಚೆನ್ನಾಗಿ ಬೆಂತು ಆಮ್ಲೆಟು. ಅದು ತಕ್ಕೊಂಡು ಇಟ್ಕೊಂಡು, ಇದು ಬಟ್ಲಲ್ಲಿ ಇಡ್ಲಿ ಪ್ಯಾಟರ್ ಹಾಕಿದಾನಲ್ಲ, ಅದು ತಣ್ಣಗಾಗಿದೆ. ಇವಾಗ ನೋಡಿ, ಸುತ್ತ ಎಲ್ಲ ಚಾಕುಲಿಂದ ತೆಕ್ಕೊಂಡು ಬಿಡಿಸ್ಕೋತೀನಿ ನೋಡಿ. ಇವಾಗ ತಕ್ಕೊಂಡೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ.
ಕೇಕ್ ಯಾವ ಥರ ಬರುತ್ತೆ ನೋಡಿ, ಸ್ಪಂಜಾಗಿ ಆ ಥರ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾವು ಎರಡೆರಡು ಮಾಡ್ಕೊಳ್ಳೋಣ, ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಕಟ್ ಮಾಡಿಕೊಂಡು ಎರಡು ಬರ್ಗರ್ ಥರ ಅಂತಿರಲ್ಲ, ಬರ್ಗರ್ ಬ್ರೆಡ್ಲಿಂದ ಮಾಡ್ತಾರಲ್ಲ, ಈ ಥರ ಮನೆಯಲ್ಲಿ ಮಕ್ಕಳಿಗೆ ಒಂದು ಸರಿ ಟ್ರೈ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಹೆಲ್ದಿನೂ ಇರುತ್ತೆ. ಮನೆಯಲ್ಲೇ ಮಾಡಿ ಅದು ಬ್ರೆಡ್ಡು ಎಲ್ಲ ತಿನ್ನೋದಕ್ಕಿಂತ ಈ ಥರ ಏನಾದರೂ ಇಡ್ಲಿ ಹಿಟ್ಟು ಯಾವುದಾದ್ರೂ ಇದ್ದರೆ ಈ ಥರ ಹೊಸದಾಗಿ ಟ್ರೈ ಮಾಡೋದಪ್ಪ. ನೋಡಿ ಇವಾಗ ನಾನು ಇದು ಏನಂತೀರ, ಗ್ರೀನ್ ಚಟ್ನಿ ಸ್ವಲ್ಪ ಖಾರ ಚಟ್ನಿ ಹಚ್ಕೋತಾ ಇದ್ದೀನಿ. ಮೂರು ಇದಕ್ಕೆ ಖಾರ ಚಟ್ನಿ ಹಚ್ಕೋತೀನಿ, ಸ್ವಲ್ಪ ಹಚ್ಕೋತಾ ಇದ್ದೀನಿ. ಮಕ್ಕಳಿಗಾದರೂ ದೊಡ್ಡವರಿಗಾದರೂ ಸ್ವಲ್ಪ ಹಚ್ತೀನಿ, ಮತ್ತು ಬೇಕಾದರೆ ಅವ್ರ ಮೇಲುಗಡೆಯಿಂದ ಹಚ್ಕೋತಾರೆ. ಮಕ್ಕಳಿಗೆ ಸ್ವಲ್ಪ ಕಮ್ಮಿನೇ ಹಚ್ತೀನಿ. ಮತ್ತು ನಾನು ಟೊಮೆಟೊ ಕೆಚಪ್ ಹಚ್ಚಿದೆ ಒಂದು ಸೈಡು ಹಚ್ಚಿ. ಇವಾಗ ನೋಡಿ ನಾನು ನೀವು ಆಮ್ಲೆಟ್ ಮಾಡಿದ್ದೀನಲ್ಲ, ಈ ಥರ ಚೌಕಾಗಿ ಮಾಡ್ಕೊಂಡಿದ್ದೀನಲ್ಲ, ಅದು ಕಟ್ ಮಾಡ್ಕೋತಾ ಇದ್ದೀನಿ. ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಚೀಸ್ ಇರುತ್ತಲ್ಲ ಆ ಥರ ಒಂದು ಚೌಕ್ ಟೈಪು ಕಟ್ ಮಾಡಿಕೊಂಡೆ ನಾನು. ಅದಕ್ಕೆ ನಾನು ಹಿಟ್ಟು ಹಾಕ್ಕೊಂಡು ಒಳಗಡೆ ಅದು ಹಾಕಿದ್ದೆ, ಕಟ್ ಮಾಡ್ಕೋಕ್ಕೆ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ನೋಡಿ ಒಂದೊಂದೇ ಹಚ್ಕೊಂಡು ಅದರಲ್ಲಿ ಇಟ್ಕೊಂಡು ಮೇಲ್ಗಡೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಬರ್ಗರ್ ಥರ ಒಂದು ಟೈಪ್ ಹೊಸ ರೆಸಿಪಿ ಈ ಥರ ಆಗಿದೆ ನೋಡಿ. ಮೇಲ್ಗಡೆ ಸ್ವಲ್ಪ ನಾನು ಟೊಮೆಟೊ ಕೆಚಪ್ ಹಚ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ ಡೆಕೋರೇಷನ್ ಅದಕ್ಕಂತ. ಸ್ವಲ್ಪ ಮೇಲ್ಗಡೆ ಧನಿಯಾ ಏನಂತೀರಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಫೈನಲ್ ರಿಸಲ್ಟ್ ಹೀಗಾಗಿದೆ ನೋಡಿ ಫ್ರೆಂಡ್ಸ್. ಮತ್ತು ಅಲ್ಲಿ ಸ್ವಲ್ಪ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಉಳಿದಿದೆ, ಆದರೂ ಹಾಗೇನೂ ಚೆನ್ನಾಗಿ ಹತ್ತುತ್ತೆ. ಮತ್ತು ಚಟ್ನಿ ಬೇಕಾದರೆ ದೊಡ್ಡವ್ರಿಗೆ ಬೇಕಾದರೆ ಚಟ್ನಿ ಯಾವುದಾದ್ರೂ ತೆಂಗಿನಕಾಯಿ ಚಟ್ನಿ ಯಾವುದಾದ್ರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆದರೆ ಮಕ್ಕಳಿಗೆ ಹಾಗೆ ತಿಂತಾರೆ, ಇಲ್ಲಾಂದರೆ ಜಾಮ್ ಹಚ್ಕೊಂಡು ಇದು ಸಾಸ್ ಹಚ್ಕೊಂಡು ತಿಂತಾರೆ. ನೋಡಿ ಇವಾಗ ನನ್ನ ಹಸ್ಬೆಂಡ್ ಕೊಟ್ಟೆ, ಅವರು ತುಂಬ ಇಷ್ಟಪಟ್ಟರು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ತಿಂದರು. ತುಂಬ ಚೆನ್ನಾಗಿದೆ, ಹೊಸ ರೆಸಿಪಿ ಇದೆ, ತುಂಬ ಚೆನ್ನಾಗಿ ಅವರಿಗೂ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಫ್ರೆಂಡ್ಸ್ ನನ್ನ ಹೊಸ ರೆಸಿಪಿ. ಥ್ಯಾಂಕ್ ಯು.